ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಚಿಕ್ಕರಾಂಪುರ ಎಂಬ ಚಿಕ್ಕ ಗ್ರಾಮದಲ್ಲಿ ಅರಳಿದ ಪರಿಸರ ಪ್ರೇಮಿ ಕುಮಾರಿ ಡಿ ಸಿಂಧು ತಂದೆ ದೇವೇಂದ್ರಪ್ಪನದು ಕಲ್ಲು ಕೊರೆಯುವ ಕಾಯಕವಾದರೆ ತಾಯಿ ರುಕ್ಮಿಣಿಯದ್ದು ಮನೆಯ ಕೆಲಸ. ಇಂತಹ ಬಡ ಕುಟುಂಬದಲ್ಲಿ ಹಿರಿಯ ಮಗಳಾಗಿ ಜನಿಸಿದ ಈ ಪ್ರತಿಭೆ 2ನೇ ತರಗತಿಯಿಂದಲೇ ಸಸಿಗಳನ್ನು ನೆಡುವುದರ ಮೂಲಕ ಸೇವ್ ವಾಟರ್ ಸೇವ್ ಟ್ರೀ ಎನ್ನುವ ಸಿದ್ಧಾಂತದ ಅಡಿಯಲ್ಲಿ ಪ್ರಾರಂಭಿಸಿದ ಈ ಬಾಲಕಿ 3,000ಕ್ಕಿಂತಲೂ ಅಧಿಕ ಗಿಡಗಳನ್ನು ನೆಡುವುದರ ಮೂಲಕ ಪರಿಸರಕ್ಕೆ ಹಾಗೂ ಸಮಾಜಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿರುತ್ತಾಳೆ. ಸದ್ಯ 8ನೇ ತರಗತಿ ಕೇಂದ್ರೀಯ ವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಕೇವಲ ಪೋಷಕರಿಗಲ್ಲದೆ ಸಮಾಜಕ್ಕೆ ಮಾದರಿಯಾಗಿರುವುದು ಕಂಡುಬಂದಿದೆ. ಶಾಲೆಯ ಪ್ರಾಚಾರ್ಯರು, ಶಿಕ್ಷಕಿಯರು ಹಾಗೂ ಗ್ರಾಮದ ನಿವಾಸಿಗಳು ಈ ವಿದ್ಯಾರ್ಥಿನಿಯ ಕುರಿತಂತೆ ಹೆಮ್ಮೆಯನ್ನು ವ್ಯಕ್ತಪಡಿಸಿದರು. ನಮ್ಮ ಮುಂದಿನ ಸಂಚಿಕೆಯಲ್ಲಿ ಕುಮಾರಿ ಸಿಂಧುಗೆ ಪ್ರೇರಣೆಯಾಗಿದ್ದು ಯಾರು ಎಂಬುದನ್ನು ನಮ್ಮ ಸುದ್ದಿವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ವೀಕ್ಷಿಸಿ. ಇದು ಭಾಳ ಖುಷಿ ಅನಿಸುತ್ತೆ ಸರ್. ನಾನಿವತ್ತು ಆ್ಯಕ್ಚುಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕೂಡ ಮಾಡಿದ್ದೆ, ಸ್ಟ್ರಾಂಗ್ ಮೈಂಡ್ಸ್ ಇನ್ ಸ್ಟ್ರಾಂಗ್ ನೇಷನ್ ಅಂತಂದು. ಅದರಲ್ಲಿ ಕೂಡ ನಾವು ಅದನ್ನೇ ಹೇಳೋದು, ಮಕ್ಕಳು ಪಠ್ಯೇತರ ಚಟುವಟಿಕೆಗಳಲ್ಲಿ ಎಷ್ಟು ಭಾಗವಹಿಸ್ತಾರೋ ಅಥವಾ ಪರಿಸರವನ್ನು ಬೆಳೆಸುವಂಥದ್ರಲ್ಲಿ ಎಷ್ಟು ಭಾಗವಹಿಸ್ತಾರೋ ಅದರಿಂದ ಅವ್ರ ಮಕ್ಕಳ ಮೈಂಡ್ ಕೂಡ ಸ್ಟ್ರಾಂಗ್ ಆಗುತ್ತೆ ಮತ್ತು ನಮ್ಮ ನೇಷನ್ ಕೂಡ ಬಿಲ್ಡ್ ಆಗುತ್ತೆ ಸ್ಟಾರ್ಟ್. ಇಂಥ ಮಕ್ಕಳು ಬೇರೆ ಒಂದು ಮಕ್ಕಳಿಗೆ ಉದಾಹರಣೆಯಾಗಿ ನಿಲ್ತಾರೆ. ನಾವು ಸಾಮಾಜಿಕ ಜಾಲತಾಣ ನೋಡೋದು ಅಷ್ಟೇ ಅಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಒಳ್ಳೆಯ ವಿಚಾರಗಳನ್ನು ಬರಲಿಕ್ಕೆ ಇಂಥ ಮಕ್ಕಳು ಕಾರಣ ಆಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರದೇ ಈ ಥರ ಅವಳು ಇರೋದ್ರಿಂದ ಬೇರೆ ಮಕ್ಕಳಿಗೂ ಬಹಳ ಪ್ರೇರಣೆಯನ್ನು ಕೊಡ್ತಾರೆ ಮತ್ತು ಮಾದರಿಯಾಗಿ ಬೆಳೀತಾ ಇರೋದು ನಮ್ಗೆ ಖುಷಿ ತರುವಂಥ ವಿಚಾರ ಆಗಿ ನಾವು ಆ್ಯಸ್ ಅ ಶಿಕ್ಷಕಿಯಾಗಿ ಬಹಳ ಖುಷಿ ಆಗುತ್ತೆ. ಮೇಡಮ್, ಇವಾಗ ಸಿಂಧು ಅವರ ನೀವು ಟೀಚರು, ಸಿಂಧುನ ನೋಡಿ ಇನ್ನುಳಿದ ಮಕ್ಕಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ಅವಳು ಹೇಗೆ ಈಗ ಪರಿಸರದ ಕಾಳಜಿ ವಹಿಸಿ ಕೆಲಸ ಮಾಡ್ತಾರೆ, ಅವರು ಕೂಡ ಇದೇ ಥರದ ಚಟುವಟಿಕೆಗಳಲ್ಲಿ ಭಾಗವಹಿಸಲಿ ಮತ್ತು ಅವರು ಇದೇ ಥರ ಚಟುವಟಿಕೆಗಳಲ್ಲೇ ತಮ್ಮನ್ನು ತಾವು ಅಳವಡಿಸ್ಕೊಳ್ಳಿ, ತಮ್ಮ ದಿನನಿತ್ಯದಲ್ಲಿ ಕೂಡ ಅದನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟ. ಅಂದರೆ ಮಕ್ಕಳಿಗೆ ಸಿಂಧು ಒಂದು ರೋಲ್ ಮಾಡಲ್, ಮಾದರಿಯಾಗಿ ಒಂದು ಸಣ್ಣವಳು ಈ ಏಜಲ್ಲಿ ಅವಳು ತನ್ನ ಜೊತೆಗಾರರಿಗೆ ತಾನು ಮಾದರಿಯಾಗಿ ನಿಲ್ಲುವಂಥ ಒಂದು ಹುಡುಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಪ್ರೆಸೆಂಟ್ ಆಗಿ ಎಷ್ಟೇ ತರಗತಿ ಓದ್ತಾ ಇದ್ದಾರೆ? 8ನೇ ತರಗತಿಯಲ್ಲಿ ಓದ್ತಾ ಇದ್ದಾರೆ. ಅವರು ಸಸಿಗಳನ್ನು ನೆಡುವಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಬಂದಾಗ ಕಲ್ತರು ಅಥವಾ ಇದಕ್ಕಿಂತ ಮುಂಚೆ ಕಲ್ತು ಬಂದಿದ್ರು? ಅವರು 2ನೇ ತರಗತಿಯಿಂದ ಕಲ್ತಿದ್ದಾಳೆ ಅಂತ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಇಲ್ಲಿವರೆಗೆ ಪ್ರೆಸೆಂಟ್ ಆಗಿ 3,000 ಗಿಡಗಳವರೆಗೆ ಪ್ರಸ್ತುತ ಹಚ್ಚಿದ್ದಾಳೆ ಅನ್ನೋದು. ಹಾಗೆ ಸಸಿಗಳನ್ನು ನೆಡುತ್ತಾ ಸಮಾಜ ಕಾರ್ಯಕರ್ತರಲ್ಲಿ ಸೇರಿಸ್ತಾರೆ. ರೆಸ್ಲಿಂಗ್ನಲ್ಲಿ ಏನು? ಹೌದು, ಇವಾಗ ಪ್ರಸ್ತುತ ಲಾಸ್ಟ್ ಮಂತ್ನು ಪ್ರೈಸ್ ಕೂಡ ಫಸ್ಟ್ ಪ್ರೈಸ್ ಬಂತು. ಇವಾಗ ರೆಸ್ಲಿಂಗ್ ಕುಸ್ತಿಯಲ್ಲಿಯೂ ಕೂಡ ಪರಿಣಿತಿಯನ್ನು ಹೊಂದಿದ್ದಾಳೆ. ಹಾಗೆ ಲಾಸ್ಟ್ ಮಂತ್ MLA ಎಲೆಕ್ಷನ್ದಲ್ಲಿಯೂ ಕೂಡ ಇತ್ತು. ಚುನಾವಣೆಯ ಕ್ಯಾಂಪೇನ್ ಆಗಿ ಕೂಡ ನಾಮನಿರ್ದೇಶನ ಹೊಂದಿದ್ದು, ಚುನಾವಣೆ ಕ್ಯಾಂಪೇನ್ ಕೂಡ ಆಗಿದ್ದು. ಹೀಗೆ ಸಾಮಾಜಿಕ ಚಟುವಟಿಕೆಯಲ್ಲಿ ಹಾಗೆ ಪರಿಸರ ಉಳಿಸುವುದರಲ್ಲಿ ತನ್ನದೇ ಆದಂಥ ಕೊಡುಗೆಯನ್ನು ಕೊಡುತ್ತಾರೆ. ಸರ್, ನಿಮ್ಮ ಗ್ರಾಮದ ಪುಟಾಣಿ ಸಿಂಧು ಅಂತ ಇದ್ದಾಳೆ, ಅವರಿಗೆ ಪರಿಸರದ ಬಗ್ಗೆ ತುಂಬ ಕಾಳಜಿ ಇದೆ. ಅವ್ರಿಗೆ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಅವರು ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಸುಮಾರು ವರ್ಷಗಳಿಂದ ಸುಮಾರು ಗಿಡಗಳನ್ನು ಪರಿಸರವನ್ನು ಕಾಪಾಡ್ತಾ ಈ ಚಿಕ್ಕ ವಯಸ್ಸಿಗೆ ತುಂಬ ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲರೂ ಗ್ರಾಮಸ್ಥರು ಆಗಲಿ ಎಲ್ಲ ಊರಿನ ಹಿರಿಯರು ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ. ಆಮೇಲೆ ಗಿಡ ನೀಡೋ ಕಾರ್ಯಕ್ರಮ ಪ್ರತಿ ವರ್ಷವೂ ಅವ್ರು ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಅವ್ರು ಮಾಡ್ತಾನೆ ಬಂದಿದ್ದಾರೆ, ಮುಂದೆನೂ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲರಿಗೂ ನಾವೆಲ್ಲರೂ ಸಹಕಾರ ಮಾಡಿದ್ದೀವಿ ಆಲ್ರೆಡಿ. ಅವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅಂಥ ವಿದ್ಯಾರ್ಥಿನಿ ನಿಮ್ಮ ಊರಲ್ಲಿರೋದಕ್ಕೆ ನಿಮಗೆ ಹೆಮ್ಮೆ ಅನಿಸಿಲ್ಲ? ಅದು ಭಾಳ ಖುಷಿ ಸಂಗತಿ, ಭಾಳ ಹೆಮ್ಮೆ ಸಂಗತಿ. ಯಾಕಂದರೆ ಅಷ್ಟು ಚಿಕ್ಕ ವಯಸ್ಸಿಗೆ ಅವರು ಒಂದು ಈ ಥರ ಸಾಧನೆ ಮಾಡೋದು ಭಾಳ ಕಮ್ಮಿ. ಅವರಿಂದ ನಾವೆಲ್ಲರೂ ಪ್ರೇರಣೆ ಪಡಿಬೇಕು. ಯಾಕೆ ಪರಿಸರ ಉಳಿಸ್ಬೇಕು ಇವಾಗ. ಇಲ್ಲ ಅಂದರೆ ಭಾಳ ಮುಂದಿನ ದಿನಗಳಲ್ಲಿ ಭಾಳ ಗ್ಲೋಬಲ್ ವಾರ್ಮಿಂಗ್ ಭಾಳ ಆಗ್ತಾ ಇದೆ, ಭಾಳ ಕಷ್ಟ ಇದೆ. ಸೊ ಹಂಗಾಗಿ ಅದು ಒಳ್ಳೆಯ ಕೆಲಸನೇ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗಿಡ ಇಡೋದನ್ನು ಎಲ್ಲರೂ ಸೇರಿ ಆ ಕೆಲಸವನ್ನು ಮಾಡಬೇಕು. ನೀವು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಪ್ರೇರಣೆಯಾಗಿ ಸಿಂಧು ಅವರನ್ನು ಹೇಳ್ತೀರಾ? ಹೌದು, ಖಂಡಿತ ಹೇಳ್ಬೋದು. ಖಂಡಿತ ಅವರು ಒಂದು ಎಕ್ಸಾಂಪಲ್ ತಗೊಂಡು ನಾಳೆ ಯಾರಾದರೂ ಸ್ಕೂಲ್ಗಾಗಲಿ ಇನ್ನೊಂದಾಗಲಿ ಯಾವುದಾದ್ರೂ ಆ ಕೆಲಸ ನಾವು ಮಾಡ್ಬೋದು. ಸ್ಕೂಲ್ಗೆ ಅವ್ರಿಗೆ ಒಂದು ಇನ್ಸ್ಪಿರೇಷನ್ ತಗೊಂಡು ಆ ಥರ ನಾವು ಮುಂದಿನ ದಿನ ನೆಕ್ಸ್ಟ್ ಜನ್ರೇಷನ್ಗೆ ಅವ್ರನ್ನ ಇದು ಮಾಡ್ಕೊಂಡು ಆ ಥರ ಒಳ್ಳೆ ಕೆಲಸಗಳನ್ನು ಮಾಡ್ಬೋದು. ಸರ್, ಇವಾಗ ಸಿಂಧು ಬರೀ ಸಸಿ ನೆಡತಕ್ಕಂಥ ಕಾರ್ಯಕ್ರಮ ಹೊರತುಪಡಿಸಿ ಕುಸ್ತಿಪಟುನೂ ಹೌದು. ಆ ಕ್ರೀಡೆಯಲ್ಲಿ ಕೂಡ ಭಾಳ ಇದ್ದಾರೆ, ಕ್ರೀಡೆಯಲ್ಲಿ ಕೂಡ ಇದ್ದಾರೆ. ಒಳ್ಳೆಯದೇ, ಅದು ಕೂಡ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರ್, ಇವಾಗ 3,000ಕ್ಕಿಂತ ಸಸಿ ನೆಡ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದಾರೆ. ಸೊ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ವಿಶೇಷ ಸನ್ಮಾನ ಮಾಡಿದರೆ
ಇಲ್ಲ ಮಾಡಬೇಕಾಗಿತ್ತು, ಮತ್ತು ನಮ್ಮ ಕೊಪ್ಪಳ ಜಿಲ್ಲಾಧಿಕಾರಿಗಳು ಆಗಲಿ ಮತ್ತು ಅವ್ರನ್ನ ಒಂದು ಗುರುತಿಸಿ ಅವ್ರಿಗೇನಾದರೂ ಒಂದು ಗೌರವವನ್ನು ಕೊಟ್ಟರೆ ಚೆನ್ನಾಗಿರುತ್ತೆ. ಸರ್ಕಾರ ಅವ್ರಿಗೆ ಪಾಪ, ಯಾಕಂದರೆ ಈ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ, ಅದೊಂದು ಕೆಲಸ ಮಾಡಿದರೆ ಚೆನ್ನಾಗಿರುತ್ತೆ. ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಇಲ್ಲ, ಇಂಥ ಪ್ರತಿಭೆಗಳನ್ನು ನಾವು ಪ್ರೋತ್ಸಾಹ ಮಾಡಬೇಕು. ಸರ್, ಆನೆಗುಂದಿಯಲ್ಲಿ ಸಿಂಧು ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸಿಂಧು ಒಳ್ಳೆ ಪ್ರತಿಭೆ ಪಾಪ. ಎಲ್ಲ ಕ್ರೀಡೆಗಳಲ್ಲಿ, ಕುಸ್ತಿಪಟುಗಳಲ್ಲಿ ಭಾಳ ಒಳ್ಳೆಯ ಇದು. ಈ ಗಿಡ ನೆಡೋದ್ರಲ್ಲಿ ಭಾಳಷ್ಟು ಶ್ರಮ ಪಟ್ಟಿದ್ದಾಳೆ. ಇವತ್ತು ನಮ್ಮ ಬೈಪಾಸ್ ರೋಡ್ ಅಂತ ಹೇಳಿದೆ, ಇದು ಉತ್ಸವ ವೇದಿಕೆ, ಅಲ್ಲಿ ಗಿಡ ನೆಟ್ಟಿದ್ದಾರೆ. ಇಲ್ಲಿ ದರ್ಗಾ ಇದೆ ಆನೆಗುಂದಿಯಲ್ಲಿ, ಆ ದರ್ಗದ ಹತ್ರನೂ ಗಿಡ ನೆಟ್ಟಿದ್ದಾರೆ. ಭಾಳ ಒಳ್ಳೆ ಕೆಲಸಗಳು ಮಾಡ್ತದೆ ಅವ್ರು. ಇದ್ರ ಬಗ್ಗೆ ನಮ್ಮ ತಹಸೀಲ್ದಾರ್ ಆಗಲಿ, ಅರಣ್ಯ ಇಲಾಖೆಯವರಾಗಲಿ ಆ ಹುಡುಗಿಗೆ ಗುರುತಿಸಿ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಒಂದು ಪ್ರಶಸ್ತಿ ಕೊಟ್ಟರೆ ಆ ಹುಡುಗಿಗೆ ಒಂದು ಸ್ವಲ್ಪ ಹುರುಪು ಬರುತ್ತೆ ಅಂತಂದು ನಮ್ಮ ಉದ್ದೇಶ. ಇವಾಗ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇಂಥ ಪ್ರತಿಭೆಗಳನ್ನ ಗುರುತಿಸಬೇಕಾಗಿದ್ದು DC ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಶಾಸಕರು ಮತ್ತು MP ಗಳು. ಹೌದೌದು ಸರ್, ಇದರಿಂದ ಇವರೆಲ್ಲ ಗುರುತಿಸಿ ಆ ಹುಡುಗಿಗೆ ಒಳ್ಳೆ ಪ್ರೋತ್ಸಾಹ ತುಂಬಿದರೆ ಇನ್ನಷ್ಟು ಹೆಚ್ಚಿನ ಕೆಲಸ ಮಾಡ್ತಾಳೆ. ಅಲ್ಲಿಂದ ಈ ಹುಡುಗಿದು ನೋಡಿ ಇನ್ನು ಇರತಕ್ಕಂಥ ವಿದ್ಯಾರ್ಥಿಗಳು ನಾವೂ ಈ ರೀತಿ ಆಗಬೇಕು ಅನ್ನೋದು ಪ್ರೋತ್ಸಾಹ ಇದು ಬರುತ್ತೆ ಅಂತೇಳಿ ನನ್ನ ಆಸೆ. ಆದರೆ ಈ ಹುಡುಗಿ ಇನ್ನು ಚಿಕ್ಕ ವಯಸ್ಸಿನಲ್ಲೇ ಈ ರೀತಿ ಸಾಧನೆ ಮಾಡ್ತಾಳೆ ಅಂದರೆ ನಮ್ಮೆಲ್ಲ ಊರಿನ ಜನರದ್ದು, ಪಂಚಾಯತಿದು, ತಾಲೂಕು ಪಂಚಾಯತಿದು, ಜಿಲ್ಲಾ ಪಂಚಾಯತಿ ಇವರೆಲ್ಲರೂ ಸಹಕಾರ ಮಾಡಿದರೆ ಆ ಹುಡುಗಿ ಇನ್ನೂ ಸಾಲಮರದ ತಿಮ್ಮಕ್ಕನ ಹೆಸರು ಇನ್ನಷ್ಟು ಇದು ಮಾಡಿದಷ್ಟು ಆಗುತ್ತೆ ಅಂತೇಳಿ ನಮ್ಮ ಆಸೆ. ಇವಾಗ ರಾಜ್ಯದಲ್ಲಿ ಸಾಲು ಮರದ ತಿಮ್ಮಕ್ಕನ ಎರಡನೇ ತಿಮ್ಮಕ್ಕ ಅಂದರೂ ತಪ್ಪೇನಲ್ಲ, ಸಿಂಧು ಅನ್ನ ತಪ್ಪೇನಿಲ್ಲ. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಈ ಚಿಕ್ಕ ವಯಸ್ಸಿನಲ್ಲಿ ಇಷ್ಟೆಲ್ಲ ಹೋರಾಟ ಮಾಡ್ತಾಳೆ ಅಂದರೆ ನಾವೆಲ್ಲರೂ ಸಹಕಾರ ನೀಡ್ತೀವಿ. ಸರ್ಕಾರನೂ ಆ ಹುಡುಗಿಗೆ ಪ್ರೋತ್ಸಾಹ ಮಾಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಇದು ಮಾಡ್ತೀವಿ, ಮನವಿ ಮಾಡ್ತಿದ್ದೀವಿ. ಹಂಗಂದ್ರೆ ಇವಾಗ ಕೊಪ್ಪಳ ಜಿಲ್ಲೆಯ ಹೆಮ್ಮೆಯ ಪುತ್ರಿ ಅಂದ್ರೆ ಪುತ್ರಿ ಅಂದರೆ ನಮ್ಮ ಸಿಂಧೂರಿ.